ಮಾರ್ಕೆಟ್ ಅಲ್ಲಿ ನಿಮ್ ಮೋಟರ್ ಓಡ್ಸಕ್ಕೆ ಅಂತ ಸಾಕಷ್ಟು ಮೊಬೈಲ್ ಕಂಟ್ರೋಲರ್ ಗಳು ಸಿಗ್ತಾ ಇರ್ಬೋದು. ಆದ್ರೆ ನಮ್ ಮೊಬೈಲ್ ಕಂಟ್ರೋಲರ್ ಅಲ್ಲಿ ಬರೋ ಫೀಚರ್ಸ್ ನಿಮ್ಗೆ ಯಾವುದೇ ಮೊಬೈಲ್ ಕಂಟ್ರೋಲರ್ ಅಲ್ಲಿ ಬರಲ್ಲ. ಬಿಟಿಕೋ ಸ್ಟಾರ್ಟರ್ಸ್ ಅಲ್ಲಿ ಮೊಬೈಲ್ ಕಂಟ್ರೋಲ್ ಮಾಡಕ್ಕಂತ ಸಪರೇಟ್ ಆಗಿ ಆಪ್ ಬರುತ್ತೆ. ಆಪ್ iOS ಆಂಡ್ರಾಯ್ಡ್ ಎರಡಕ್ಕೂ ಸಪೋರ್ಟ್ ಮಾಡುತ್ತೆ. ಆಪ್ ಅಲ್ಲಿ ಸಾಕಷ್ಟು ಫೀಚರ್ಸ್ ಗಳು ಬರುತ್ತೆ. ಅದೇನೇನು ಅಂತ ಈಗ ನೋಡೋಣ. ಫಸ್ಟ್ ನೀವು ಮೊಬೈಲ್ ಇಂದ ಸ್ಟಾರ್ಟರ್ ನ ಆನ್ ಆಫ್ ಮಾಡ್ಕೋಬಹುದು. ಸೆಕೆಂಡ್ ಅಲ್ಲಿ ನಿಮ್ಗೆ ಏನಾದ್ರು ಸ್ಟೇಟಸ್ ಚೇಂಜ್ ಆಗಿದೆ, ಅಕಸ್ಮಾತ್ ಅಲ್ಲಿ ಡ್ರೈ ರನ್ ಆಗಿದೆ ಅನ್ಕೊಳ್ಳಿ, ಇಲ್ಲಿ ನಿಮ್ಗೆ ಪುಷ್ ನೋಟಿಫಿಕೇಶನ್ ಅಲ್ಲಿ ತೋರಿಸುತ್ತೆ ಮತ್ತೆ ಸ್ಟೇಟಸ್ ಅಲ್ಲಿ ತೋರಿಸುತ್ತೆ. ಥರ್ಡ್ ನಿಮ್ಗೆ 3 ಲೈನ್ ಅಲ್ಲಿ ವೋಲ್ಟೇಜ್ ಮತ್ತೆ 3 ಲೈನ್ ಅಲ್ಲಿ ಆಂಪಿಯರ್ಸ್ ಆಪ್ ಅಲ್ಲೇ ತೋರಿಸುತ್ತೆ. ಫೋರ್ತ್ ಫೀಚರ್ ಬಂದು ನೀವು ಆಪ್ ಇಂದಾನೆ ಓವರ್ಲೋಡ್ ಟ್ರಿಪ್ ಆಂಪ್ಸ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಫಿಫ್ತ್ ಫೀಚರ್ ಬಂದು ನೀವು ಆಟೋ ಸ್ವಿಚ್ ನ ಆಪ್ ಅಲ್ಲೇ ಆನ್ ಮಾಡ್ಬಿಟ್ರೆ ಯಾವಾಗ ಪವರ್ ಬರುತ್ತೆ ಅದು ಅವಾಗ ಆಟೋಮೆಟಿಕ್ ಆಗಿ ನಿಮ್ ಮೋಟರ್ ನ ಆನ್ ಮಾಡ್ತಾ ಇರುತ್ತೆ. ಆರನೇ ಫೀಚರ್ ಬಂದು ಟೈಮರ್ಸ್ ಅಂತ ಬರುತ್ತೆ. ಟೈಮರ್ಸ್ ನ ಯೂಸ್ ಮಾಡ್ಕೊಂಡು ನೀವು ಕ್ರಾಪ್ ವಾಟರಿಂಗ್ ಆಟೋಮೇಟ್ ಮಾಡಬಹುದು. ಟೈಮರ್ಸ್ ಅಲ್ಲಿ 4 ಟೈಪ್ಸ್ ಆಫ್ ಟೈಮರ್ಸ್ ಬರುತ್ತೆ. ಏಳನೇ ಫೀಚರ್ಸ್ ಬಂದು ಲಾಗ್ಸ್ ಅಂತ. ಲಾಗ್ಸ್ ನ ನೋಡ್ಕೊಂಡು ನಿಮ್ ಜಮೀನಲ್ಲಿ ಮೋಟರ್ ಎಷ್ಟು ಟೈಮ್ ಓಡಿದೆ ಅಂತ ಬಾರ್ ಗ್ರಾಫ್ ತೋರಿಸುತ್ತೆ. ಅದೇ ರೀತಿ ಎಷ್ಟು ಟೈಮ್ ಪವರ್ ಕಟ್ ಆಗಿದೆ ಅಂತಾನು ಬಾರ್ ಗ್ರಾಫ್ ತೋರಿಸುತ್ತೆ. ಇನ್ನೊಂದು ವಿಷಯ ಏನಂದ್ರೆ ನಿಮ್ಗೆ ಪವರ್ ಕಟ್ ಅಲ್ಲ ಆದ್ರೆ ಇಮಿಡಿಯೇಟ್ಲಿ ನಿಮ್ಗೆ ಇಲ್ಲಿ ಪುಷ್ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ನಿಮ್ ಮನೆಯಲ್ಲಿ ಮೋಟರ್ ಓಡಿಸೋರು ಅವರು 4-5 ಜನ ಇದ್ರೂ ಸಹಿತ ನೀವು ಈ ಆಪ್ ಇಂದಾನೆ ಆರಾಮಾಗಿ ಓಡಿಸ್ಕೋಬಹುದು. ಇನ್ನೊಂದೇನಂದ್ರೆ ಅಕಸ್ಮಾತ್ ನಿಮ್ಗೆ ಜಮೀನಲ್ಲಿ ಇಂಟರ್ನೆಟ್ ಸರಿಯಾಗಿ ಸಿಕ್ತಿಲ್ಲ ಅಂದ್ರೆ ಬ್ಯಾಕಪ್ ಗೋಸ್ಕರ ಅಂತ SMS ಆಕ್ಟಿವೇಟ್ ಮಾಡಿರ್ತೀವಿ. ಅದನ್ನ ಯೂಸ್ ಮಾಡ್ಕೊಂಡು ನೀವು SMS ಇಂದಾನೆ ಆಪರೇಟ್ ಮಾಡ್ಕೋಬಹುದು. ಈ ಪ್ರಾಡಕ್ಟ್ ಬಗ್ಗೆ ಹೆಚ್ಚು ಮಾಹಿತಿಗೋಸ್ಕರ ಕಾಮೆಂಟ್ ಅಲ್ಲಿ ಲಿಂಕ್ ಅಂತ ಹಾಕಿ ನಾನು ನಿಮ್ಗೆ ಇನ್ಬಾಕ್ಸ್ ಅಲ್ಲಿ ಕಳಿಸ್ತೀನಿ. ಈ ತರ ಸ್ಟಾರ್ಟರ್ಸ್ ಬಗ್ಗೆ ಹೆಚ್ಚು ಮಾಹಿತಿಗೋಸ್ಕರ ನಮ್ಮ ಪೇಜ್ ನ ಫಾಲೋ ಮಾಡಿ. ನಮಸ್ತೆ.